ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು ಹಿನ್ನೆಲೆ ತಜ್ಞರ ಸಮಿತಿಯಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ. ತಜ್ಞರ ವರದಿಯನ್ನ ಸ್ವೀಕರಿಸಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ವರದಿಯಲ್ಲಿರುವಂತಹ ಮಾಹಿತಿಯನ್ನ ದಿನೇಶ್ ಗುಂಡೂರಾವ್ ಪಡ್ಕೊಂಡಿದ್ದಾರೆ. ಈಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಕಳೆದ 6 ತಿಂಗಳಲ್ಲಿ ಬಹಳ ವ್ಯತ್ಯಾಸಗಳಾಗೋಗಿದೆ ಅಥವಾ ದಿಢೀರಾಗಿ ಈ ಒಂದು ಹೃದಯಾಘಾತ ಆಗುವಂತ ಸಂಖ್ಯೆ ಹೆಚ್ಚಾಗೋಗಿದೆ ಅಂತ ಅದು ಕಂಡು ಬಂದಿಲ್ಲ. ಅದು ನಿಮ್ಮ ಮಾಹಿತಿ ನಿಮಗೆಲ್ಲ ಕೂಡ ಕಳಿಸ್ಕೊಡ್ತೀನಿ. ಈಗ ಅವರು ಏನೇನು ಗಮನಿಸಿದ್ದಾರೆ ಅದರ ಬಗ್ಗೆ ಈಗ ನಾವೀಗಾಗಲೇ ನಾನು ಹೀಗೆ ಹೇಳಿದ್ದೀನಿ. ಅದರಲ್ಲಿ 75% ಏನು ಈ 20 ಸಾವುಗಳಿದೆ ಅದರಲ್ಲಿ 75% ಅಷ್ಟು ಪೇಷಂಟ್ಸ್ ಅವ್ರದ್ದು ಅವ್ರಿಗೆ ನಾವು ಕಾರಣ ಕೊಡ್ಬೋದು. ಇಂಥ ಕಾರಣಗಳಿಂದ ಇವರು ತೀರ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯತೆ ಆಗಿದೆ. ಇನ್ನು ಉಳಿದ 25%ಗೆ ನಾವು ಹೇಳೋದಕ್ಕೆ ಸಾಧ್ಯ ಆಗಿದೆ. ಎಲ್ಲ ಕಡೆ ಆಟೋಪ್ಸಿ ಆಗಿಲ್ಲ, ಅದಕ್ಕೆ ನಮಗೆ ಪೂರ್ತಿ ಮಾಹಿತಿ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ಅವರ ಒಂದು ಕುಟುಂಬದವರು ಕೂಡ ನಮ್ಮವರು ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಅವ್ರ ಬಗ್ಗೆ ಕೇಳಕ್ಕೆ ಹೋದಾಗ ಅಷ್ಟು ಸಹಕಾರ ಕೊಟ್ಟಿಲ್ಲ ಯಾರು. ಸೊ ಪೂರ್ತಿ ಮಾಹಿತಿಗಳು ನಮ್ಗೆ ಸಿಕ್ಕಿಲ್ಲ. ಸೊ ಅದು ಒಂದು ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀರಿ. ಮತ್ತು ಇದರಲ್ಲಿ ಒಂದು ಹೇಳಿದ್ದು ಸಂಖ್ಯೆ ಹೆಚ್ಚಾಯಿತು ಇಲ್ಲ ಅಂತ ಅದೊಂದು ಆತಂಕ. ಎರಡನೇ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೇಳಿರುವಂಥದ್ರಲ್ಲಿ ಚಿಕ್ಕ ವಯಸ್ಸಿನವರು ಹೆಚ್ಚಾಗಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ. ಸೊ ಅದರಲ್ಲಿ ಈಗ ಇದರಲ್ಲಿ 7 ಜನ ಅದರಲ್ಲಿ ಒಬ್ಬರು 19 ವಯಸ್ಸು, ಇನ್ನೊಬ್ಬರು 21, 23, 32, 37, 38, 43 ಈ 7 ಜನ ವಿದಿನ್ 45. ಸೊ 19 ಇಯರ್ಸ್ ಅವರು ಇದ್ದಾರೆ, 21 ಇಯರ್ಸ್ ಅವರು ಇದ್ದಾರೆ. ಇದೆಲ್ಲ ಒಂದು ನಮಗೆ ಖಂಡಿತವಾಗಿಯೂ ಇದು ಒಂದು ಗಂಭೀರದ ವಿಷಯ. ಯಾಕಂತ ಹೇಳಿದ್ರೆ 20ರಲ್ಲಿ 7 ಜನ ಅವರು ಚಿಕ್ಕ ವಯಸ್ಸಿಗೆನೆ 45 ವರ್ಷದ ಒಳಗಡೆನೆ ಇರ್ತಕ್ಕಂಥವ್ರು. ಅದರ ಬಗ್ಗೆ ಖಂಡಿತವಾಗಿಯೂ ನಾವು ಗಮನ ಹಾರೈಸಬೇಕಾಗ್ತದೆ. ಆ ವಿಷಯದಲ್ಲಿ ಅದರ ಬಗ್ಗೆ ಇನ್ನು ಸ್ವಲ್ಪ ನಾನು ಹೇಳ್ತೀನಿ. ಆ ವಿಷಯದಲ್ಲಿ ಏನಂತ ಹೇಳಿದ್ರೆ ಅದರಲ್ಲಿ ಈ 7 ಜನ ನಾವು ಪ್ರತ್ಯೇಕವಾಗಿ ಹೆಚ್ಚಾಗಿ ಅದಕ್ಕೆ ಗಮನ ಕೊಟ್ಟಿದ್ದಾರೆ. ಯಾಕಂದರೆ ಇವರು ಕಮ್ಮಿ ವಯಸ್ಸಿನವರು ಅಂತ. ಅದರಲ್ಲಿ 4 ಮರಣೋತ್ತರ ವರದಿಗಳಿದೆ, ಆಟೋಪ್ಸಿ ರಿಪೋರ್ಟ್ ಇದೆ 4ರಲ್ಲಿ, 3ರಲ್ಲಿ ಇಲ್ಲ. ಆಟೋಪ್ಸಿ ಆಗಿರೋಂಥದ್ರಲ್ಲಿ 2 ಅವರಿಗೆ